ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಈ ಅಭ್ಯಾಸಗಳು ಬರೀ 30 ದಿನದಲ್ಲೇ ನಿಮ್ಮ ಲೈಫನ್ನೇ ಚೇಂಜ್ ಮಾಡುತ್ತದೆ. ಮನೋವಿಜ್ಞಾನದ ಆಧಾರಿತವಾಗಿರುವ ಈ ಮಾರ್ಗಗಳ ಮೂಲಕ 30 ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆಗಳನ್ನು ನೋಡಲು ಸಾಧ್ಯವಾಗಬಹುದು. ಆದರೆ ಇದಕ್ಕೆ ಬದ್ಧತೆ ಮತ್ತು ಪ್ರಯತ್ನ ಅಗತ್ಯವಿರುತ್ತದೆ ಅಷ್ಟೇ. ಹಾಗಾದರೆ ನೋಡೋಣ ಬನ್ನಿ. ಮೊದಲನೇದಾಗಿ ಸಾವಧಾನತೆ ಅಳವಡಿಸಿಕೊಳ್ಳಬೇಕು. ಭವಿಷ್ಯ ಹಾಗೂ ಭೂತಕಾಲದ ಚಿಂತೆಯು ಈಗಿನ ಸೌಂದರ್ಯವನ್ನು ಹಾಳು ಮಾಡುತ್ತದೆ. ಇದರಿಂದ ನಾವು ಈ ಕ್ಷಣದ ಸಂತೋಷವನ್ನು, ವರ್ತಮಾನದ ಶಕ್ತಿಯನ್ನು ಕಡೆಗಣಿಸುತ್ತೇವೆ. ನಮ್ಮ ಮನಸ್ಸಿನೊಳಗಿನ ಈ ನಿರಂತರ ಹಗ್ಗಜಗ್ಗಾಟವು ಒತ್ತಡ ಮತ್ತು ಅಸಂತೋಷ ಕಾರಣವಾಗಬಹುದು. ಆದ್ದರಿಂದ ಸಾವಧಾನತೆಗಾಗಿ ಪ್ರತಿದಿನ 5 ನಿಮಿಷಗಳನ್ನು ಮೀಸಲಿಡುವ ಮೂಲಕ ಪ್ರಾರಂಭಿಸಿ. 2. ಕೃತಜ್ಞತೆಯನ್ನು ಬೆಳೆಸಿಕೊಳ್ಳಿ. ಕೃತಜ್ಞತೆಯು ಖಿನ್ನತೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ಸಂಬಂಧಗಳನ್ನು ಸುಧಾರಿಸುತ್ತದೆ ಎಂದು ಮನಃಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ. ಇದು ನಮ್ಮ ಜೀವನದಲ್ಲಿ ಯಾವುದು ತಪ್ಪಾಗಿದೆ ಎನ್ನುವುದನ್ನು ಬಿಟ್ಟು ಯಾವುದು ಸರಿ ಇದೆ ಎಂಬುದರ ಕಡೆಗೆ ನಮ್ಮ ಗಮನವನ್ನು ಬದಲಾಯಿಸುತ್ತದೆ. ಇನ್ನು ಅತಿಯಾಗಿ ಹಚ್ಚಿಕೊಳ್ಳುವುದನ್ನು ಬಿಡಿ. ನಮ್ಮ ಹೆಚ್ಚಿನ ನೋವುಗಳು ನಮ್ಮ ಬಾಂಧವ್ಯಗಳಿಂದ ಬರುತ್ತದೆ. ನಾವು ಜನರು, ಆಸ್ತಿಗಳು ಮತ್ತು ಆಲೋಚನೆಗಳಿಗೆ ಅಂಟಿಕೊಳ್ಳುತ್ತೇವೆ. ಅದು ನಮ್ಮನ್ನು ತೊರೆದಾಗ ನೋವು ಅನುಭವಿಸುತ್ತೇವೆ. ಅತಿಯಾಗಿ ಭಾವನೆಗಳಿಗೆ ಒಳಗಾಗುವುದು ಆತಂಕ, ಒತ್ತಡ ಮತ್ತು ಅತೃಪ್ತಿಯನ್ನು ಉಂಟುಮಾಡುತ್ತದೆ. ಇನ್ನು ಸ್ವಯಂ ಸಹಾನುಭೂತಿ. ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ಜರಿದುಕೊಳ್ಳುತ್ತೇವೆ, ತಪ್ಪಿಗೆ ಹೊಣೆಗಾರರನ್ನಾಗಿಸಿಕೊಳ್ಳುತ್ತೇವೆ. ಆದರೆ ಇದು ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಆತ್ಮವಿಮರ್ಶೆಯ ವಿಷಕಾರಿ ಚಕ್ರವನ್ನು ಮಾತ್ರ ಸೃಷ್ಟಿಸುತ್ತದೆ. ಆದ್ದರಿಂದ ಸ್ವಸಹಾನುಭೂತಿ ರೂಢಿಸಿಕೊಳ್ಳಬೇಕು. ಇನ್ನು ನಿಮ್ಮ ಅಹಂಕಾರವನ್ನು ಪಳಗಿಸಿ. ಅಹಂಕಾರವನ್ನು ಪಳಗಿಸುವುದು ಎಂದರೆ ಅದನ್ನು ನಿಗ್ರಹಿಸುವುದು ಅಥವಾ ಅದರ ಅಸ್ತಿತ್ವವನ್ನು ನಿರಾಕರಿಸುವುದಲ್ಲ. ಅದರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಮ್ಮ ಆಲೋಚನೆಗಳು, ಕಾರ್ಯಗಳ ಮೇಲೆ ಅದರ ಪ್ರಭಾವವನ್ನು ನ್ಯಾವಿಗೇಟ್ ಮಾಡಲು ಕಲಿಯುವುದಾಗಿದೆ. ಇದಕ್ಕಾಗಿ ನಿಮ್ಮ ಆಲೋಚನೆಗಳನ್ನು ಗಮನಿಸಿ. ಇನ್ನು ಅಶಾಶ್ವತತೆಯನ್ನು ಅಳವಡಿಸಿಕೊಳ್ಳಿ. ಅಶಾಶ್ವತೆಯು ಬೌದ್ಧ ಧರ್ಮದಲ್ಲಿ ಮೂಲಭೂತ ತತ್ವವಾಗಿದೆ. ನಾವು ಪ್ರೀತಿಸುವ ಎಲ್ಲವೂ, ನಮ್ಮ ಸಂಬಂಧಗಳು, ಆಸ್ತಿ, ಆರೋಗ್ಯ, ಜೀವನವು ಕ್ಷಣಿಕವಾಗಿದೆ ಎಂಬುದು ಕಟುವಾದ ವಾಸ್ತವವಾಗಿದೆ. ಇನ್ನು ಅಂಗೀಕಾರವನ್ನು ಅಭ್ಯಾಸ ಮಾಡಿ. ಬದಲಾವಣೆಯು ನಮ್ಮ ಸಾಮರ್ಥ್ಯಗಳು, ನ್ಯೂನತೆ, ಸಂದರ್ಭಗಳ ಸ್ವೀಕಾರದಿಂದ ಪ್ರಾರಂಭವಾಗುತ್ತದೆ. ವಾಸ್ತವವನ್ನು ನಿರಾಕರಿಸಲು ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತೇವೆ. ವಿಷಯಗಳು ವಿಭಿನ್ನವಾಗಿರಬೇಕೆಂದು ನಾವು ಬಯಸುತ್ತೇವೆ, ಅದಕ್ಕಾಗಿ ಹೋರಾಡುತ್ತೇವೆ. ಧನ್ಯವಾದಗಳು. ಇವು ಎಷ್ಟು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನವು ಚೇಂಜ್ ಆಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಲು ಮರೆಯದಿರಿ.